ನಿರ್ಮಾಪಕರು ನಿರ್ದೇಶಕರು ಇದ್ರೆ ಸ್ಟಾರ್ಗಳು ಬರ್ತಾರೆ ಹೀಗಂತ ಮೈಸೂರಿನಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸ್ಟಾರ್ಗಳಿಲ್ಲದೆ ಮಾಡಿರುವಂತಹ ಸಿನಿಮಾಗೆ ಪ್ರಶಸ್ತಿ ಬಂದದ್ದು ಖುಷಿ ಇದೆ. ಮೈಸೂರು ಸಿಹಿ ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಅಂದ್ರು ಉಮಾಪತಿ. ಅವಮಾನವಾದ ಜಾಗದಲ್ಲೇ ಸನ್ಮಾನ ಮಾಡಿರೋದು ಖುಷಿ ಇದೆ ಅಂತ ಮಾತನಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ತಾಯಿ ಚಾಮುಂಡೇಶ್ವರಿ ನಂಬಿದ್ದಾರೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿದೆ. ದರ್ಶನ್ಗೆ ಒಳ್ಳೇದಾಗಲಿ ಅಂತಲೂ ಕೂಡ ಉಮಾಪತಿ ನೋಡ್ತಿದ್ದಾರೆ. ಆ ವಿಚಾರದಲ್ಲಿ ಬೇಜಾರಿದೆ ಸರ್. ಯಾಕಂದರೆ ಒಂದು ಟೈಮಲ್ಲಿ ನಾವು ಅವರ ಸ್ನೇಹಿತರುಗಳು ಆಗಬಾರ್ದಾಗಿತ್ತು, ಆಗಿದೆ. ಏನು ಅವರು ಒಂದು ದೇವ್ರನ್ನ ನಂಬಿದ್ದಾರೆ, ಶಕ್ತಿ ದೇವತೆ ನಂಬಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಲಿ. ಅದೇ ರೀತಿ ಏನಾಗಿದೆ ಕೋರ್ಟ್ನಲ್ಲಿದೆ ಸರ್. ಕೋರ್ಟಲ್ಲಿ ಏನು ಇತ್ಯರ್ಥ ಆಗ್ತದೆ ಅದಕ್ಕೆಲ್ಲರೂ ತಲೆ ಬಾಗಬೇಕಾಗ್ತದೆ. ಬಟ್ ಒಂದಂತೂ ಸತ್ಯ, ಏನಾಗಿದೆ ಅದಕ್ಕೆ ಭಗವಂತನಿಂದ ಏನು ಪರಿಹಾರ ಸಿಗಬೇಕು, ನ್ಯಾಯಾಲಯದಿಂದ ಏನು ಪರಿಹಾರ ಸಿಗಬೇಕು, ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮೇಡಮ್, ತುಂಬ ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕಂದರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಏನು ಯಾರೋ ಒಬ್ರು ಹೇಳಿದರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂಥೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ.